ಶೋಭಾ ಕರಂದ್ಲಾಜೆಯವರು ಹೋದ ಸಾರಿ 3.5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ದರು. ಈ ಬಾರಿನೂ ಸಹ ಅದೇ ಅಂತರಕ್ಕಿಂತ ಅದು ಇನ್ನೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ, ಯಾವುದೇ ಅನುಮಾನ ಬೇಡ. ಈ ಬಾರಿ ಮೋದಿಯವರ ಒಂದು ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಮತ್ತು ಇಡೀ ನಮ್ಮ ರಾಜ್ಯದಲ್ಲಿ BJP ಪರವಾದಂಥ ವಾತಾವರಣ ಇದೆ. ನಾವೆಲ್ಲ ಪ್ರಯತ್ನ ಮಾಡ್ತಿರೋಂಥದ್ದು 28ಕ್ಕೆ 28 ಗೆಲ್ಲಬೇಕು ಲೋಕಸಭಾ ಕ್ಷೇತ್ರ ಅನ್ನುವಂಥ ಪ್ರಯತ್ನದಲ್ಲಿದ್ದೀವಿ. ಅದೇ ರೀತಿಯ ಒಂದು ವಾತಾವರಣ ಇದೆ, ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋಂಥ ವಿಶ್ವಾಸ. ಸರ್, 10 ಸೀಟ್ಗಳಲ್ಲಿ ಕಗ್ಗಂಟಾಗಿದೆ BJPಗೆ ಅಂತ ಸರ್. 10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಡುವೆ ಏನು ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ನಾಳೆ ನಡೆದಲ್ಲಿ 3-4 ದಿವಸದಲ್ಲಿ ಗೊತ್ತಾಗುತ್ತೆ ಯಾವುದು ಬದಲಾವಣೆ ಆಗಿದೆ ಏನು ಅಂತ. ಮೊದಲ ಪಟ್ಟಿಯಿಂದ 3 ದಿವಸದಲ್ಲಿ ಬಿಡುಗಡೆ ಆಗುತ್ತಾ ಸರ್? ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಅಭಿಯಾನ ನಡೀತಾ ಇದೆ. ವ್ಯವಸ್ಥಿತವಾದಂಥ ಒಂದು ಶಟ್ ನಂತರ ಪಿತೂರಿ ಇದು ಯಾರು ಮಾಡಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾವುದಕ್ಕೂ ಅವರೇನು ಧೃತಿಗಿಡಕ್ಕೆ ಹೋಗೋದಿಲ್ಲ. ಕೇಂದ್ರದ ಸಚಿವೆಯಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು ಹೋದ್ಸರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಾರೆ. ಮಂಡ್ಯ ಸುಮಲತಾ ಅವರು ಇವತ್ತೊಂದು ಸಭೆ ಕೂಡ ನಡೆಸ್ತಿದ್ದಾರೆ, ಅವ್ರ ಜೊತೆ ಇನ್ನೂ ಏನು ಚರ್ಚೆ ಆಗಿಲ್ಲಪ್ಪ, ನನಗೆ ಮಾಹಿತಿ ಇಲ್ಲ. ಗೊತ್ತಾಗುತ್ತೆ, ಇವತ್ತು ನಾಳೆಲ್ಲ ಗೊತ್ತಾಗುತ್ತೆ. ಆಪರೇಷನ್ ಹಸ್ತ ಆರಂಭ ಆಗಿದೆ. ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ BJP JDS ರಾಜ್ಯಸಭಾ ಚುನಾವಣೆ ಕೂಡ ಇದೆ. ಸ್ವಲ್ಪ